ಏ ಗಂಗಾ, ಏನಾಯ್ತು? ಯಾಕೆ ಓಡ್ತಿದ್ಯಾ? ನಾನಿಲ್ದೆ ನನಗೆ ವಿಷಯನೇ ಗೊತ್ತಿಲ್ಲದೆ ಈ ಮನೆಯಲ್ಲಿ ಒಂದು ನಿಶ್ಚಿತಾರ್ಥ ನಡೆದೋಗಿದೆ. ಇದಕ್ಕಿಂತ ದೊಡ್ಡ ಅಪರಾಧನೇ ಇಲ್ಲ. ಇದನ್ನ ಮನಸ್ಸಿಲ್ದೆ ಒಪ್ಕೊಂಡ್ರು ಮದುವೆ ನಡೆಯಕ್ಕೆ ಖಂಡಿತ ನಾನು ಬಿಡಲ್ಲ. ಬಾಮ ಒಳಗಡೆ. ಅಲ್ವೇ, ನನಗೊಂದು ಮಾತು ಹೇಳಿದೆ, ಮಗನ್ ನಿಶ್ಚಿತಾರ್ಥ ಮಾಡಿದ್ಯಲ್ಲ. ಈ ಮನೇಲಿ ಹಿರಿಯರು ಅಂತ ಬೇರೆ ಯಾರು ಇಲ್ಲ. ಇರೋಳು ನಾನೊಬ್ಳು. ಅದು ನಾನು ನಿನಗೆ ಅಮ್ಮ ಕಡೆ. ನನಗೆ ಹೇಳಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ಆದ್ಯ ಮದುವೆ ಟೈಮ್ನಲ್ಲೂ ಹೀಗೆ ಮಾಡಿ ಕೊನೆ ಕ್ಷಣದಲ್ಲಿ ಹೇಳಿದೆ. ಅಮ್ಮ, ಅದು ಹಾಗಲ್ಲ. ನಿನಗಂದೇನೇ ಪ್ರಯೋಜನ? ನಿನ್ನ ಗಂಡ ಅನ್ಸ್ಕೊಂಡಿರೋನ್ಗಾದ್ರೂ ಬುದ್ಧಿ ಬೇಕಿತ್ತು. ನಾನ್ ನೋಡಿದ್ರೆ ಊರ್ ತುಂಬಾ ನನ್ನ ಅಳಿಯ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಆದ್ರೆ ಈ ಮನುಷ್ಯ ನನ್ನೇ ಮರ್ತು ಬಿಟ್ಟಿದ್ದಾನೆ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನಾನ್ ನಿಮಗೆ ಹೇಳ್ಬೇಕು ಅಂತಾನೆ. ಸುಮ್ಮನಿರಿ. ನಿಮ್ಗೆ ಗುರು ಹಿರಿಯರು ಶಾಸ್ತ್ರ ಸಂಪ್ರದಾಯ ಯಾವುದೂ ಬೇಕಾಗಿಲ್ಲ ಅಲ್ಲ. ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ಎಲ್ಲ ಬೇಕಾ ಬಿಟ್ಟು ಬದುಕ್ತಿದ್ದೀರಾ? ಅಮ್ಮ, ಬೇಜಾರು ಮಾಡ್ಕೋಬೇಡ, ಕೂತ್ಕೋಬಾ, ನಿಧಾನವಾಗಿ ಎಲ್ಲ ಮಾತಾಡೋಣ. ಏನ್ ಮಾತಾಡೋದು? ಎಲ್ಲ ಮುಗಿಸಿ ಈಗ ಬೆಣ್ಣೆ ಸವರಕ್ಕೆ ನೋಡ್ತಿದ್ದೀಯಾ? ನಾನು ತೀರ್ಥಯಾತ್ರೆಗೂ ಹೋಗಿದ್ದು ಟೈಮ್ ನೋಡಿ ಹೊಂಚಾಕಿ ಇಷ್ಟೆಲ್ಲ ಮಾಡಿದ್ದೀರಾ? ನಿಮ್ಗೇನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅತ್ತೆ, ಸಮಾಧಾನ, BP ರೈಸ್ ಮಾಡ್ಕೋಬೇಡಿ. ನಿಶ್ಚಿತಾರ್ಥದ ವಿಷಯ ನಿಮ್ಗಷ್ಟೇ ಅಲ್ಲ, ನಮಗೂ ಗೊತ್ತಿರ್ಲಿಲ್ಲ. ವೇದಾಂತ ಒಬ್ಬನೇ ಹೋಗಿ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟ. ಯಾಕೋ ಹೀಗೆ ಮಾಡ್ದೆ? ಇವರೆಲ್ಲ ಏನು ಹೇಗೆ ಅಂತ ನನಗೆ ಗೊತ್ತು. ತಪ್ಪು ಮಾಡಿಬಿಟ್ಟು ಆಮೇಲೆ ತಲೆ ತಗ್ಗಿಸ್ಕೊಂಡು ನಿಲ್ಲೋರು. ಆದ್ರೆ ನನಗೆ ನಿನ್ನ ಮೇಲೆ ಮೊದಲಿಂದಲೂ ಪ್ರೀತಿ. ನೀನು ತಪ್ಪು ಮಾಡಲ್ಲ ಅನ್ನೋ ವಿಶ್ವಾಸ. ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಜ್ಜಿ, ಎಲ್ಲವೂ ಅರ್ಜೆಂಟಲ್ಲಿ ನಡೆದೋಯ್ತು ಅಜ್ಜಿ. ಸಿಚುವೇಶನ್ ಆಗಿತ್ತು, ಹೇಳೋಷ್ಟು ಟೈಮ್ ಇರಲಿಲ್ಲ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಆದ್ರೂ ಹುಡುಗಿರೋ ಅಂದ್ರೇನೆ ಆಗಲ್ಲ ಅಂತಿದ್ದವನು ಈಗ ಅರ್ಜೆಂಟಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡು ಒಬ್ಬಳಿಗೆ ತಗಲಾಕೊಂಡಿಯಲ್ಲ, ಅದೇ ಸಂತೋಷ ನೋಡು. ಏನು ಎಲ್ಲ ಹಾಗೆ ನೋಡ್ತಿದ್ದೀರಾ? ಇವನ್ ವಿಚಾರನೇ ಬೇರೆ, ಉಳಿದವ್ರ ವಿಚಾರದಲ್ಲೂ ಹೀಗೆ ಒಪ್ಕೊಳ್ತೀನಿ ಅಂತ ಅಂದ್ಕೋಬೇಡಿ. ವೇದಾಂತು, ಯಾರೋ ನಿನ್ನ ಹುಡುಗಿ? ಫೋಟೋ ತೋರಿಸು ನೋಡೋಣ. ಅಕ್ಕ, ಹೊರಗ್ ಬಾರಕ್ಕ. ಯಾಕಿನ್ನು ಅಲ್ಲೇ ಇದ್ಯಾ? ಸುಮ್ನಿರೋ ಅಮ್ಮೋ, ನನ್ಗೆ ಈ ತರ ಬಟ್ಟೆ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ಈ ಸೀರೆ, ಈ ಬ್ಲೌಸು ಎಷ್ಟು ವಿಚಿತ್ರವಾಗಿದೆ ಗೊತ್ತಾ? ಹಿಂಸೆ ಆಗ್ತಿದೆ ನಂಗೆ. ನಿಮ್ದೊಳ್ಳೆ ಗೋಳು ಕಣೆ, ಶಾರ್ಟ್ ಸ್ಕರ್ಟ್ ಹಾಕ್ಸಿದಾರೆ ಅನ್ನೋ ತರ ಆಗ್ತಿದ್ಯಲ್ಲ.
ನೀನ್ ನನ್ನ ಜಾಗದಲ್ಲಿ ಇದ್ದಿದ್ರೆ ನಿಂಗೂ ಅರ್ಥ ಆಗ್ತಿತ್ತು. ಅದರಲ್ಲಿ ಮಾನ ಹೋಗೋಂಥದ್ದಾಗ್ಲಿ ಅಸಭ್ಯವಾಗಿ ಕಾಣೋಂಥದ್ದಾಗ್ಲಿ ಏನೂ ಇಲ್ಲ. ಸ್ವಲ್ಪ ಅಪ್ಡೇಟ್ ಆಗಕ್ಕ. ನಿಂಗೆ ತಮಾಷೆ, ನಂಗೆ ಸಂಕಟ. ನಾನಲ್ಲ, ನೀನ್ ಕೂಡ ಇದನ್ನ ಹಾಕೊಳ್ಳಲ್ಲ. ಅಕ್ಕ ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ ಕಣೆ. ಇಲ್ಲಿ ಬೇರೆ ಯಾರು ಇಲ್ಲ, ಬಾ. ಸಾಧ್ಯನೇ ಇಲ್ಲ, ನಿನಗಿಷ್ಟನೇ ಇಲ್ಲ ಅಂತ ಅಂದ್ರೆ ಆ ಬಟ್ಟೆ ಹಾಕ್ಬೇಡ. ಆದ್ರೆ ನೀನ್ ಹೊರಗ್ ಬಾ. ಬಾರಕ್ಕ. ನೋಡಿದ್ಯಾ ಹೇಗಿದೆ ಅಂತ? ನಾನು ಈ ಥರ ಎಲ್ಲ ಹಾಕೊಂಡ್ರೆ ನೀವು ಬಿಕ್ಕಿ ಬಾಬಾ ಏನು ಅನ್ಕೊಳ್ತಾರೋ ಏನೋ. ಓ ಇದ್ದ ಮ್ಯಾಟ್ರು. ಅವ್ರೇನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಬಾ ನೀನು, ನೀವಿಬ್ಬರಲ್ಲ ಇರ. ಈಗ ಹೇಳ್ತೀನಿ ಕೇಳು. ಬಿಕ್ಕಿ ಬಾಬಾ ಮಾತ್ರ ಅಲ್ಲ, ಪಾರ್ಟಿಗೆ ಬಂದು ನೀನು ಎಂಗೇಜ್ ಅಂತ ಗೊತ್ತಿದ್ದಿರೋ ಬಾಕಿ ಹುಡುಗರು ನಿನ್ನ ಈ ಲುಕ್ಕಲ್ಲಿ ನೋಡಿ ಬೋಲ್ಡ್ ಆಗಿ ಹೋಗ್ತಾರೆ. ಒಂದೇ ಒಂದ್ಸಲ ನಿನ್ನ ನೋಡಿದ್ರೆ ನಿಂತಲೇ ಹಾಳಾಗಿ ಹಾರ್ಟಲ್ಲಿ ಅನ್ಯಾಯವಾಗಿ ಗಾಯ ಮಾಡ್ಕೊಳ್ತಾರೆ. ಆಮೇಲೆ ನೀನು ಎಂಗೇಜ್ ಅಂತ ಗೊತ್ತಾಗಿ ಒಂದೇ ದಿನದಲ್ಲಿ ಭಗ್ನ ಪ್ರೇಮಿಗಳ ಥರ ಓಡಾಡ್ತಾರೆ. ಯಾಕಮ್ಮ ಸುಳ್ಳು ಮೇಲೆ ಸುಳ್ಳು ಹೇಳ್ತೀಯಾ? ಸುಳ್ಳಂತೆ ಸುಳ್ಳು. ನೀನೊಳ್ಳೆ ನಿಜವಾಗ್ಲೂ ಅದ್ಭುತವಾಗಿ ಕಾಣ್ತಿದ್ಯಾ ಅಕ್ಕ. ಒಂದ್ಸಲ ಕಂಡ್ಬಿಟ್ಟು ನೀನೇ ಕನ್ನಡಿ ನೋಡ್ಕೊ, ಗೊತ್ತಾಗುತ್ತೆ. ಆಹಾ, ಡೊನಾಲ್ಡ್ ಡಕ್ಕು. ಇದು ಮೇಕ್ ಓವರ್ ಅಂದ್ರೆ ಪಂಡ್ರಿ ಬಾಯ್ ತರ ಇದ್ದಳು ಐಶ್ವರ್ಯ ರೈ ತರ ಕಾಣ್ತಾ ಇದ್ಯಾ. ಡೌಟೇ ಇಲ್ಲ, ನಿಂಗೆ ಇದೇ ಸೀರೆ ಫಿಕ್ಸ್ ಕಣೆ ಅಕ್ಕ. ರೌಡಿ ಬೇಬಿ ಅಕ್ಕ ಅಂದ್ರೆ ಏನ್ ತಮಾಷೆನಾ? ಹೇಳಿ ಕೇಳಿ ನಾವು ಪರಿ ಮಕ್ಳು ಕಂಡ್ರೆ ಒಂಥರ ನೀರಿದ್ದಂಗೆ. ಬಾಟಲ್ ಹಾಕಿದ್ರೆ ಬಾಟ್ಲ್ ಶೇಪು, ಗ್ಲಾಸಲ್ಲಿ ಇಟ್ರೆ ಗ್ಲಾಸ್ ಶೇಪು. ಗ್ಲಾಸಿಗೂ ಜೈ, ಮಾಸಿಗೂ ಜೈ. ನಾವು ಕ್ಲಾಸಿಗೂ ಮಾಸಿಗೂ ಜೈ. ಒಂದ್ ನಿಮಿಷ, ಈ ಡೊನಾಲ್ಡ್ ಡಕ್ ಅಂದ್ರೆ ಏನು? ಏಯ್, ಅಕ್ಕಂಗೆ ಇಟ್ಟಿರೋ ಹೊಸ ಹೆಸರು ಕಣೆ. ಏಯ್, ಡೊನಾಲ್ಡ್ ಅಕ್ಕ ಏನ್ರ ಇದು? ಚೆನ್ನಾಗಿಲ್ಲ. ಕರೆಕ್ಟ್ ಚೆನ್ನಾಗಿಲ್ಲ. ಏನೇ ಈವಿಲ್ ಡೆಡ್ ದೆವ್ವ, ಎಲ್ರಿಗೂ ವಿಕೃತವಾಗಿ ಹೆಸರಿಡ್ತೀಯಾ? ಏಯ್ ಮುಚ್ಚೆ ಬಾಯಿ ಹಳೆ ಮುಕ್ಕಿ, ನೀನು ನನಗೆ ಅದ್ಭುತವಾದ ಹೆಸರು ಇಟ್ಟಿದ್ಯಾ? ಏ ಈವಿಲ್ ಡೆಡ್ ದೆವ್ವ, ನೀನು ಮಾಡ್ತೀನಿ ಗಾಳಿ. ಅಜ್ಜಿ ಇಷ್ಟೆಲ್ಲ ಎಗರಾಡಿ ಲಾಸ್ಟಲ್ಲಿ ಫ್ಲಾಪ್ ಆಗ್ಬಿಟ್ರು. ಅಮ್ಮ ವೇದಾಂತ್ ಎಂಗೇಜ್ಮೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಒಳ್ಳೇದಾಯ್ತು. ನಾನು ಸುಮ್ಮನೆ ಯಾವ ಆಟನೂ ಆಡಲ್ಲ. ಈಗ ನಾನು ನಡೆಸಿರೋ ಕಾಯಿಗೆ ಚೆಕ್ ಮೇಟ್ ಆಗಲೇಬೇಕು. ಅಜ್ಜಿ ಅದಕ್ಕೆ ಅಪ್ಪ ಹೇಳಿದ್ದು ವಿಷಯ ಗೊತ್ತಿಲ್ಲ ಎಲ್ಲರಿಗೂ ಬೈಬೇಡಿ ಅಂತ. ನೀನೇನೆ ನನಗೆ ಬುದ್ಧಿ ಹೇಳೋದು, ಇನ್ನೇನೇ ಗೊತ್ತಾಗ್ಬೇಕು ನನಗೆ? ಅಯ್ಯೋ ಅಜ್ಜಿ, ಎಂಗೇಜ್ಮೆಂಟ್ ಆಗಿರೋದು ವೇದಾಂತ್ ಅಣ್ಣಂಗಲ್ಲ, ವಿಕ್ಕಿ ಅಣ್ಣಂಗೆ. ಏನು ವಿಕ್ಕೀಗ? ಏನೇ ಹೇಳ್ತಿದ್ದೀಯಾ? ಏ ಸುಹಾಸಿನಿ, ನಿಜನೇನೆ? ನಾನು ಬುದ್ಧಿ ಹೇಳೋದು ಹೇಳಿದ್ದೆ, ಆದರೆ ವೇದಾಂತ್ಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಿಮಗೆ ಗೊತ್ತಲ್ಲ. ಅದು ಹೇಗೆ ನಿರ್ಧಾರ ಮಾಡಿಬಿಟ್ರಿ? ಹಿರಿ ಮಗನಿಗೆ ಮದುವೆ ಗೊತ್ತಾಗದೆ ಹಿರಿ ಮಗನಿಗೆ ನಿಶ್ಚಿತಾರ್ಥ ಮುಗಿಸಿದ್ದೀರಲ್ಲ. ಇದರಿಂದ ಏನಾಗ್ಬೋದು ಅನ್ನೋ ಕಲ್ಪನೆನಾದ್ರೂ ಇದೆಯೇನೆ ನಿಮಗೆ? ಇದು ಮನೆಗೆ ಶೋಭೆ ತರುತ್ತಾ? ಅಜ್ಜಿ ಅದು ಹಾಗಿಲ್ಲ. ಹಾಗೂ ಇಲ್ಲ, ಹೀಗೂ ಇಲ್ಲ. ಚಿಕ್ಕದ್ರಿಂದ ನೀನು ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅಲ್ವೇನೋ?
ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನಿಗೆ ನಿನ್ನ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಇದು ಇತ್ಯರ್ಥ ಆಗದೆ ನನಗೆ ಸಮಾಧಾನ ಆಗಲ್ಲ. ನೀವೀಗ ಇದ್ದಕ್ಕಿದ್ದ ಕೋಪ ಮಾಡ್ಕೊಂಬಿಟ್ರೆ ನಾನು ಏನು ಅಂತ ಹೇಳಿ ನೀನು ಏನೇನೋ ಹೇಳ್ಬೇಡ. ನಾನಂದ್ರೆ ನಿಮಗೆ ಪ್ರೀತಿ ಇದೆ ತಾನೆ? ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೂತ್ ಮಾತಾಡೋಣ. ಈ ಪಾರ್ಟಿ ಒಂದು ಮುಗ್ದೋಗ್ಲಿ ಅಜ್ಜಿ, ಅವನ್ನೆಲ್ಲವೋ ಕುತ್ಕೊಂಡು ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಂಡ್ರೆ ಈಗ ಹೊಸ ಪ್ರಾಬ್ಲಮ್ ಬಂತಲ್ಲ ಅದ್ಯಾ? ನಮಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಎಲ್ಲರನ್ನೂ ವೇದಾಂತನ ಸಂಭಾಳಿಸ್ತಾನೆ, ಆದರೆ ಈ ಪಾರ್ಟಿ ಅಂದರೆ ಅವನಿಗೂ ಜಗ್ಗಲ್ಲ. ಮುಂದೇನು ಕಾದಿದೆಯೋ. ಇಷ್ಟು ದಿನ ಪರಮಾನಂದನ್ನ ಸಹಿಸ್ಕೊಳ್ಳೋದೇ ಕಷ್ಟ ಆಗಿತ್ತು, ಇನ್ನು ಇವ್ರು ಬೇರೆ. ದೇವ್ರೇ ನೀನೇ ಕಾಪಾಡಬೇಕಪ್ಪ. ಅರೆ ಏನಣ್ಣ ನೀವು ಇಷ್ಟು ನಿಧಾನ ಚೇರ್ ಜೋಡಿಸಿದ್ದೀರಾ? ಬೇಗ ಬೇಗ ಜೋಡಿಸಿದ್ರೆ ಎಲ್ಲರೂ ಬರೋ ಟೈಮ್ ಆಯ್ತು. ಆರ್ಡರ್ ಮಾಡಿದ್ದೆಲ್ಲ ಬಂದಿದೆ ಅಲ್ವಾ? ಹ್ಞೂ ಮೇಡಮ್, ಬಂದಿದೆ. ಅಣ್ಣ ಅಲ್ಲೊಂದು ಲೈಟ್ ಹಾಕಿ, ಜಾಸ್ತಿ ಬೆಳಗ್ಗೆ ಬರ್ಬೇಕು. ಇದು ಬರೋರೆಲ್ಲ ಫಳಫಳ ಅಂತ ಹೊಳಿಬೇಕು. ಹೋಗಿ ಹೋಗಿ ಲೈಟ್ ಹಾಕಿ. ಅಯ್ಯೋ ಅಣ್ಣ, ಇದು ಈಗ ಹಾಕ್ಬಾರ್ದಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ಬೇಕಿತ್ತು. ಇನ್ನೊಂದು ಕೆಲಸ ಮಾಡಿ, ನೀವು ಹಿಡೀರಿ. ಸರಿ ಬಾಮ್ಮ. ಅಲ್ಲ ಮೇಡಮ್, ಒಂದು ಲೈಟ್ ಆಚೆ ಈಚೆ ಆಗ್ಬಿಟ್ರೆ ಏನಾಯ್ತದ ಮೇಡಮ್? ಒಂದು ಲೈಟಾ? ಇಷ್ಟು ದೊಡ್ಡ ಲೈಟಿನ ಕತೆ ಆಮೇಲೆ. ಒಂದು ಮಿರ್ಚಿ ಲೈಟ್ ಕೂಡ ಮಿಸ್ಪ್ಲೇಸ್ ಆಗೋ ಹೋಗಿಲ್ಲ. ವೇದಾಂತ್ ಫಸ್ಟ್ ಅರೇಂಜ್ ಮಾಡಿರೋ ಪಾರ್ಟಿ ಇದು. ಅವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಗೊತ್ತಿಲ್ವಾ? ಸರಿ ಇರ್ಬೇಕಂದ್ರೆ ಸರಿ ಇರ್ಬೇಕಷ್ಟೇ. ಸರಿ, ನೀವು ಬೇರೆ ಕೆಲಸ ಮಾಡಿ, ನಾನು ಇದನ್ನು ಮಾಡ್ತೀನಿ. ಆಯ್ತು ಮೇಡಮ್, ಗೊತ್ತಾಗಲಿಲ್ಲ. ಹೆಣ್ಮಕ್ಳು ನಾರ್ಮಲ್ ಬೆಳಕಲ್ಲೇ ಸೂಪರ್ ಆಗಿ ಕಾಣ್ತಾರೆ, ಅಂಥದ್ರಲ್ಲಿ ಇಂಥ ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟು ಮುಖದ ಮೇಲೆ ಬೀಳ್ತಾ ಇದ್ರೆ ಕೇಳಬೇಕಾ? ನಮ್ಮ ಬಾಸೇ ಬೋಲ್ಡ್ ಆಗೋ ರೇಂಜ್ಗೆ ಕೆಕ್ಕರ್ಸ್ಕೊಂಡು ನೋಡ್ತಿರೋದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಬಾಸ್, ಅಮೂಲ್ಯ ಮೇಡಮ್ಮು ಸಕ್ಕದ ಕಾಣ್ತಿದಾರಲ್ವಾ? ನೋಡೋದಕ್ಕೆ ಪೊಕ್ಕೆ ಕಡಿತಾರೆ ಇದ್ರು, ಬ್ಯೂಟಿಫುಲ್. ತುಂಬ ನೋಡಬೇಡಿ, ಒಂದ ಕಣ್ಣೋಗುತ್ತೆ, ಇಲ್ಲ ಹಾಲ್ಟ್ ಹೋಗುತ್ತೆ. ರೈ, ನೀವು ಇಲ್ಲೇನ್ರಿ ಮಾಡ್ತಿದ್ದೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಬಾಸ್, ಮನ್ಸಲ್ಲಿ ಏನಾದರೂ ಇದ್ರೆ ಅದನ್ನ ಡೈರೆಕ್ಟಾಗಿ ಹೇಳ್ಕೊಂಡ್ಬಿಡ್ಬೇಕು. ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಹಿಂಸೆ ಪಡಬಾರ್ದು. ಹೋಗ್ತೀರಾ ಇಲ್ವಾ?
ಇವತ್ತು ಇವರು ಆಟೋದಲ್ಲೇ ಬಂದಿದ್ದಾರೆ. ಚೀಪ್ ಜನ. ಆದ್ಯ ಬಟ್ಟೆ ಕಳಿಸಿರ್ಲಿಲ್ಲ ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ಹೂ ಮುಟ್ಕೊಂಡು ಅರಿಶಿನ ಕುಂಕುಮ ಗೀಸ್ಕೊಂಡು ಹೋಗೋಕ್ ಥರ ಬಂದಿರೋರು. ಬಟ್ಟೆ ಬದಲಾದ್ರೇನು, ಇವ್ರ ಬಣ್ಣ ಬದಲಾಗತ್ತಾ? ಅದೇನೋ ಪೆಟ್ಟಿಗೆ ಪಾತ್ರೆ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಪ್ರಪಂಚ ಹೇಗಿದೆ, ನಾವು ಹೇಗಿರಬೇಕು ಅಂತಲೇ ಗೊತ್ತಿಲ್ದಿರೋ ಬಾವಿ ಕಪ್ಪೆಗಳ. ಅಲ್ಲ, ಇವರೆಲ್ಲ ಟಿವಿಯನ್ನು ನೋಡೋದೇ ಇಲ್ವಾ? ಸಿದ್ಧಾರ್ಥ್, ಅಪ್ಪ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವಾ? ಹ್ಞೂ, ಇದನ್ನೆಲ್ಲ ನಾವು ಟಿ ವಿಲಿ ನೋಡ್ತಾ ಇದ್ವಿ, ಈಗ ಕಣ್ಣಾರೆ ಕಾಣೋ ಹಾಗಾಯ್ತು. ಅಕ್ಕ ಲವ್ ಮಾಡಿ ಒಳ್ಳೇದನ್ನೇ ಮಾಡಿದ್ಲು, ಇಲ್ಲ ಅಂದ್ರೆ ನಮ್ಗೆ ಇದನ್ನ ನೋಡೋ ಚಾನ್ಸೇ ಸಿಗ್ತಾ ಇರ್ಲಿಲ್ಲ. ಸಾಕು, ಸುಮ್ಮನೆ ಇರಲಿ. ಇದೆಲ್ಲ ದೊಡ್ಡವ್ರು ಓಡಾಡೋ ಜಾಗ. ಇವುಗಳು ಕೋಟ್ ಥರ ಆಡಿದ್ರೆ ಸುಮ್ಮನೆ ನಡೀಲಿ. ಆಯ್ತು ಪರಿ ಡಾರ್ಲಿಂಗ್, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಡಿ ನಡಿ. ಎಲ್ಲಿ ಇನ್ವಿಟೇಷನ್ ಕೊಡಿ. ಇವಳೇ ಆರ್ತಿ, ನಮ್ಮ ಮಗಳು. ಇವಳೇ ವಿಕ್ರಾಂತನ ಮದುವೆ ಆಗ್ತಾ ಇರೋದು. ಇದು ನಮ್ಮ ಬೀಗ್ರ ಮನೆ ಫಂಕ್ಷನ್. ಇನ್ವಿಟೇಷನ್ ಇಲ್ಲದೆ ಒಳಗೆ ಬಿಡೋಕ್ಕಾಗಲ್ಲ ಸರ್, ಸಾರಿ. ಅಯ್ಯೋ, ಹಬ್ಬದ ಪಾರ್ಟಿ ಅಂತ ಮನೆಗೆ ಬಂದು ಕರೆದು ಹೋಗಿದಾರಪ್ಪ. ನಮ್ಮ ಮಗಳು ಈ ಮನೆಗೆ ಸೊಸೆ ಆಗೋಳು, ನಮ್ಮನ್ನೇ ಬಿಡಲ್ಲ ಅಂದರೆ ಹೇಗೆ? ನಿಮಗೆ ಒಂದ್ಸರಿ ಹೇಳೋದು ಅರ್ಥ ಆಗಲ್ವಾ? ಇನ್ವಿಟೇಷನ್ ತೋರಿಸಿಮ್ಮ. ಏನಪ್ಪ ಇದೇನು ಸಿನಿಮಾ ಟಾಕೀಸಾ? ಟಿಕೆಟ್ ತಗೊಂಡು ಒಳಗೆ ಹೋಗೋಕ್ಕೆ. ನಾವು ಈ ಫಂಕ್ಷನ್ಗೆ ಬಂದಿರೋ ಗೆಸ್ಟು. ಅಮ್ಮ, ಇನ್ವಿಟೇಷನ್ ತಂದಿಲ್ವಾ? ಅಯ್ಯ, ನಾವು ಮದುವೆಗೆ ಹೋಗೋವಾಗ ಇನ್ವಿಟೇಷನ್ ಇಟ್ಕೊಂಡು ಹೋಗ್ತೀವೇನೆ? ನಮ್ಮನ್ನು ಕರೆದ್ರೆ ಏನಾದರೂ ಉಡುಗೊರೆ ತಗೊಂಡು ಹೋಗೋದು ವಾಡಿಕೆ. ಅದಕ್ಕೆ ತಾನೇ ನಾವು ಒಬ್ಬಟ್ಟು ಜೊತೆಗೆ ತುಪ್ಪ ಎಲ್ಲ ತಂದಿರೋದು. ಏನ್ ಗಲಾಟೆ? ಗಲಾಟೆ ಏನಿಲ್ಲ ಸರ್, ಇವರು ಒಳಗೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ನಾವು ಯಾರು ಅಂತ ಹೇಳ್ತಾ ಇದ್ವಿ. ಹೌದು, ನೀವ್ಯಾರು? ನೀವ್ಯಾರೇ ಆಗಿದ್ರು ಇನ್ವಿಟೇಷನ್ ಇಲ್ದೇನೆ ಒಳಗಡೆ ಬಿಡೋದಕ್ಕಾಗಲ್ಲ. ಸೆಕ್ಯೂರಿಟಿ ಲೀಜೆನ್ಸ್ ಇರುತ್ತೆ. ನಾವೇನಪ್ಪ ತೊಂದರೆ ಮಾಡ್ತೀವಿ? ಸುಮ್ಮನೆ ಮಾತಾಡ್ತಾ ಇದನ್ನೇ ದೊಡ್ಡ ಇಶ್ಯೂ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ನೋಡಿ, ನಮ್ಮನ್ನ ಬನ್ನಿ ಅಂತ ಕರೆದಿರೋದಕ್ಕೆ ನಾವು ಬಂದಿರೋದು. ಕರೀದೆ ಬಂದು ತೊಂದರೆ ಕೊಡೋ ಬುದ್ಧಿ ನಮಗಿಲ್ಲ. ಸರ್, ವಾದ ಮಾಡೋ ಅಗತ್ಯ ಇಲ್ಲ. ಇನ್ವಿಟೇಷನ್ ತಂದಿದ್ರೆ ಒಳಗಡೆ ಹೋಗಿ. ತಂದಿಲ್ಲಪ್ಪ, ಅದು ಮನೆಯಲ್ಲೇ ಇದೆ. ತಂದಿಲ್ವಾ ಅಥವಾ ಇನ್ವಿಟೇಷನ್ ಇಲ್ವಾ? ನಿಮ್ಗೆ ಇನ್ವಿಟೇಷನ್ ಇದ್ದಿದ್ದೇ ಆದ್ರೆ ನೀವು ಈ ತರ ಬಟ್ಟೆ ಹಾಕೊಂಡು ಬರ್ತಾ ಇರಲಿಲ್ಲ. ಇನ್ವಿಟೇಷನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಡ್ರೆಸ್ ಕೋಡ್ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಂದ ಹೋಗಿ.